ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಸ್ಲ್ಯಾಂಟಿಂಗ್ ಆರ್ಚ್ ಕ್ರೋಶಾ ಡಿಸೈನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಸ್ಲ್ಯಾಂಟಿಂಗ್ ಆರ್ಚ್ಗೆ ನಾನು 6 ದಾರನ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಡಿಸೈನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ ತೊಗೊಂಡು ಅದಾದಮೇಲೆ ನಾನು ಏನು ಮಾಡಿದ್ದೀನಿ, ಡಿಸೈನ್ನ ಸ್ಟಾರ್ಟ್ ಮಾಡಿರೋದು. ನೋಡಿ, ಇಲ್ಲಿ ಮಿಡಲಲ್ಲಿ 4 ಚೈನ್ ಇರುವಂತಹ 4 ಚೈನ್ ಇರುವಂತಹ 4 ಕಂಬನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ರೌಂಡ್ ಬೀಡನ್ನ ತೊಗೊಂಡು ಇಲ್ಲಿ ನಾನು ಡಿಸೈನ್ನ ಮಾಡ್ತಾಯಿದ್ದೀನಿ. ನೀವು ಬೇರೆ ಥರ ಯಾವ ಬೀಡ್ಸ್ ಆದರೂ ನೀವು ತೊಗೋಬೋದು. ಗೋಲ್ಡ್ ಬೀಡ್ಸ್ ಅಥವಾ ಕ್ರಿಸ್ಟಲ್ ಬೀಡ್ಸ್ನು ನೀವು ತೊಗೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಗೋಲ್ಡ್ ಚೆನ್ನಾಗಿರುತ್ತೆ ಅಂತ ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ಈ ರೀತಿಯಾದಂತಹ ರೌಂಡ್ ಬೀಡನ್ನ ತೊಗೊಂಡು ನಾನೇನು ಮಾಡ್ತಾಯಿದ್ದೀನಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಸೊ ಫಸ್ಟು ನೀಡಲಲ್ಲಿ ಬೀಡನ್ನ ಸೇರಿಸ್ಕೊಂಡು ಅದಾದಮೇಲೆ ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಫಸ್ಟು ಒಂದು ಸರಿ ಲಾಕ್ ಮಾಡಿಕೊಂಡು ಅದಾದಮೇಲೆ ನೀವೇನು ಮಾಡಬೇಕಾಗುತ್ತೆ, ಸೀರೆಗೆ ಲಾಕ್ ಮಾಡಬೇಕಾಗತ್ತೆ. ಲಾಕ್ ಮಾಡಾದಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ 5 ಚೈನ್ನ ಹಾಕ್ಕೋಬೇಕಾಗತ್ತೆ. ನಿಮ್ಮ ಒಂದು ಬೀಡ್ ಎಷ್ಟು ದಪ್ಪ ಇದೆ ಅದ್ರ ಮೇಲೆ ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಚೈನ್ಸ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಬೀಡು ಸ್ವಲ್ಪ ಮೀಡಿಯಮ್ ಸೈಜ್ ಇರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ 5 ಚೈನ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ನೀವು ಇನ್ನೊಂದು ಚೂರು ದಪ್ಪ ಇರೋ ಬೀಡನ್ನ ತೊಗೊಂಡಿದ್ರೆ ನೀವೇನು ಮಾಡ್ಬೋದು, 6 ಅಥವಾ 7 ಚೈನ್ನ ನೀವು ಹಾಕ್ಕೋಬೋದು. ಎಲ್ಲಿ ನೋಡಿ, ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನೀವು ಬ್ಯಾಕ್ ಸೈಡನ್ನ ತಿರ್ಸ್ಕೊಂಡು ಸೀರೆನ ನೀವೇನು ಮಾಡಬೇಕಾಗುತ್ತೆ, ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡಾದಮೇಲೆ ನೀವೇನು ಮಾಡ್ಕೋಬೇಕಾಗತ್ತೆ ಅಂದರೆ, ಏನು 4 ಚೈನ್ ಇದೆಯಲ್ವಾ, 4 ಚೈನು ನೆಕ್ಸ್ಟು ಏನು ಮಾಡ್ತೀರಾ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ 3 ಚೈನ್ ಹಾಕ್ಕೋಬೇಕಾಗತ್ತೆ. 3 ಚೈನ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ನಾನು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನಿಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಚಿಕ್ಕದಾಗಬೇಕಂದ್ರೆ ಡಬಲ್ ಕ್ರೋಶೆಟು ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ದಪ್ಪ ಕಾಣಿಸ್ಲಿ ಅಂತ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 2 ಸತಿ ದಾರ ಸುತ್ತಕೊಂಡು, ಒಂದು ಸತಿ ದಾರ ಒಳಗಡೆಯಿಂದ ತೊಗೊಂಡು ಮತ್ತೊಂದು ಸರಿ ತೊಗೊಂಡು ಮತ್ತೊಂದು ಸರಿ ತೊಗೊಂಡ್ರೆ ಆಯಿತು ಟ್ರಿಪಲ್ ಕ್ರೋಶೆಟ್. ನಿಮಗೆ ಆಲ್ರೆಡಿ ಕಲ್ತಿರೋರಿಗೆ ಇದು ತುಂಬ ಈಸಿ ಆಗುತ್ತೆ. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಸ್ವಲ್ಪ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಈ ರೀತಿಯಾಗಿ ನೀವು, ನಾನಿದು 11 ಕಂಬಾಸ್ನ ಹಾಕ್ಕೊಂಡಿದ್ದೀನಿ ಟ್ರಿಪಲ್ ಕ್ರೋಶೆಟು. ನೀವು ಎಷ್ಟು ಬೇಕಾದರೂ ನೀವು ಬೀಡ್ಗೆ ತಕ್ಕಾಗೆ ನೀವೇನು ಮಾಡ್ಬೋದು, 12 or 13 ಸಹ ಹಾಕ್ಕೋಬೋದು. ನನಗಿಲ್ಲಿ 11 ಸಫಿಷಿಯೆಂಟ್ ಅಂತ ಅನ್ನಿಸ್ತು, ನಾನು 11 ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ಸೀರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಲಾಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಾಕ್ ಮಾಡಿ ಆದಮೇಲೆ ನೀವೇನು ಮಾಡಬೇಕಾಗತ್ತೆ, 4 ಚೈನ್ ಇರೋವಂತಹ 4 ಚೈನ್ನ 4 ಚೈನ್ಸ್ನ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಯಾಕಂತಂದರೆ ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಇರೋದ್ರಿಂದ ನಾನು ಅದಕ್ಕೆ 4 ಚೈನ್ ಇರುವಂತಹ 4 ಕಂಬನ ನಾನು ಏನು ಮಾಡ್ಕೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿದ್ದೀರ ಅಲ್ವಾ, ಇಲ್ಲಿ ಒಂದು ಸತಿ, ನೆಕ್ಸ್ಟ್ ಇನ್ನು 3 ಸತಿ ಹಾಕ್ಕೊತೀನಿ. ಯಾಕಂದರೆ ಇನ್ನೊಂದು ಇದ್ರ ಮೇಲೆ ಇನ್ನೊಂದು ಸ್ಲ್ಯಾಂಟಿಂಗ್ ಆರ್ಚ್ ಬರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಈ ರೀತಿಯಾಗಿ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು 3 ಸಹ ಹಾಕ್ಕೋಬೋದು. ನಿಮ್ಮ ಒಂದು ಕಂಫರ್ಟಬಲ್ ಹೇಗೆ ಬರುತ್ತೆ ಅಂತ ಡಿಸೈನ್ನ ನಾನು ಕೊನೆಯಲ್ಲೇ ತೋರಿಸ್ತೀನಿ. ಹಾಗೆ ಈ ಒಂದು ಡಿಸೈನ್ಗೆ ನೀವು ಎಷ್ಟು ಚಾರ್ಜ್ ಮಾಡ್ಬೋದು ಅಂತಲೂ ನಾನು ಹೇಳ್ತೀನಿ. ಇಲ್ಲೇನು ಕಾಣಿಸ್ತಿದೆಯಲ್ವಾ, ನೋಡಿ, ಈ ರೀತಿಯಾಗಿ ನೀವೇನು ಮಾಡಬೇಕಾಗುತ್ತೆ, ಲಾಕ್ ಮಾಡಬೇಕಾಗುತ್ತೆ. 3 ಚೈನು ಹಾಕ್ಕೋಬೋದು ಅಥವಾ 4 ಚೈನ್ ಇರೋವಂತಹ, ನೋಡಿ, ಪ್ರಾಪರಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತ ನೀವು ಹೀಗೆ ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ನೀವೇನು ಮಾಡಬೇಕಾಗತ್ತೆ, ನೆಕ್ಸ್ಟ್ ಸ್ಟೆಪ್ನ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತಂದರೆ, ಸೇಮ್ ಇದಕ್ಕೂ 6 ದಾರನ ತೊಗೊಂಡಿದ್ದೀನಿ. ನೋಡಿ, ಆಲ್ರೆಡಿ ನಾನು ಮಾಡಿದ್ದೀನಿ, 1-2 ಕ್ರೋಶೆಟ್ ಹಾಕ್ಬಿಟ್ಟಿದ್ದೀನಿ. ಇದು ನಿಮಗೆ ತೋರಿಸೋದಕ್ಕಂತ ನೆಕ್ಸ್ಟ್ ವಿಡಿಯೋ ಮಾಡ್ಕೊಂಡಿರೋದು. ಇಲ್ಲಿ ಏನು 4 ಚೈನ್ ಇದೆಯಲ್ಲ, ಆ 4 ಚೈನ್ ಲಾಕ್ನ ಮಾಡಿ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ನೀವು 3 ಚೈನ್ನ ಹಾಕ್ಕೋಬೇಕಾಗತ್ತೆ. 3 ಚೈನ್ನ ಹಾಕ್ಕೊಂಡು ನೋಡಿ, ಇಲ್ಲಿ 3 ಚೈನ್ ಹಾಕ್ಕೊಂಡಾದಮೇಲೆ ಇಲ್ಲೇನು ಸ್ಲ್ಯಾಂಟಿಂಗ್ ಆರ್ಚ್ ಇದೆಯಲ್ಲ, ಸ್ಲ್ಯಾಂಟಿಂಗ್ ಆರ್ಚ್ ಫಸ್ಟ್
ಕಂಬ ಹತ್ರ ನೀವೇನು ಮಾಡಬೇಕಾಗುತ್ತೆ, ಲಾಕ್ ಮಾಡಬೇಕಾಗುತ್ತೆ. ಅದಾದಮೇಲೆ 3 ಚೈನ್ ಹಾಕ್ಕೊಂಡು ಪಿಕಾಟ್ ಥರ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲೇನು ಮಿಡಲಲ್ಲಿ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ನೀವೇನು ಮಾಡಬೇಕಾಗುತ್ತೆ, ಲಾಕ್ ಮಾಡಬೇಕಾಗತ್ತೆ. ಇದೇ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನೀವೇನು ಮಾಡ್ಬೋದು, ಈಸಿಯಾಗಿ ಸ್ಲ್ಯಾಂಡಿಂಗ್ ನೋಡಿ. ಇಲ್ಲಿ ಒಂದು ಸತಿ ದಾರ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಟ್ರಿಪಲ್ ಕ್ರೋಶೆಟ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ ಕ್ರೋಶೆಟ್ದು. ನಿಮಗೆ ಬೇಕಾದರೆ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಸಾಕು ಅಂತ ಅನಿಸಿದೆ, ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಡಬಲ್ ಕ್ರೋಶೆಟ್ನ ಪ್ರಿಫರ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಸರಿ ದಾರ ಸುತ್ತಕೊಂಡು ಮಿಡಲಲ್ಲಿ ಏನು ಜಾಗ ಇರುತ್ತಲ್ಲ ಅಲ್ಲಿಗೆ ನಾನು ಏನು ಮಾಡ್ಕೋತಾ ಇದ್ದೀನಿ, ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಪಿಕಾಕ್ ಡಿಸೈನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಡಿಸೈನ ಒಂದು ಸತಿ ಟ್ರೈ ಮಾಡಿ. ಯಾರಾದರೂ ಹಾಕಿಸ್ಕೋಬೇಕಂತಿದ್ರು ತುಂಬಾ ಚೆನ್ನಾಗಿರುತ್ತೆ, ಹಾಕಿಸ್ಕೊಳ್ಳಿ. ಇಲ್ಲಿ ತುಂಬ ಬೀಡ್ಸ್ ಯೂಸ್ ಮಾಡದೇ ಇರೋ ಕಾರಣದಿಂದ ತುಂಬ ದಿನ ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ ಈ ಒಂದು ಡಿಸೈನು. ಯಾರಾದರೂ ಕ್ರೋಶೆ ಹಾಕ್ಕೊಡೋರು ನೋಡ್ತಾ ಇದ್ದರೆ ನೀವೇನು ಮಾಡ್ಬೋದು, ಈ ಡಿಸೈನ್ನ ಪ್ರಿಫರ್ ಮಾಡ್ಬೋದು. ಯಾಕಂದರೆ ತುಂಬಾ ಈಸಿಯಾಗಿ ಮತ್ತು ಬೇಗನೆ ಫಿನಿಶ್ ಆಗುತ್ತೆ. ಒಂದು 3 ಅವರ್ಸಲ್ಲಿ ಈ ಒಂದು ಡಿಸೈನ್ನ ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಗೊತ್ತಾಗಿಲ್ಲ ಅಂದರೆ ಇನ್ನೂ ಒಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನಿಲ್ಲ, ನೀವು ಏನು ಮಾಡಬೇಕಾಗುತ್ತೆ, ಫಸ್ಟು ನೀಡಲ್ಗೆ ಒಂದು ಸತಿ ದಾರ ಸುತ್ತಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕಾಗತ್ತೆ. ಒಂದು ಸತಿ ದಾರ ಎಳ್ಕೊಂಡು ಮತ್ತೆ ಇನ್ನೊಂದು ಸತಿ ದಾರ ಎಳ್ಕೊಂಡು ಅದಾದಮೇಲೆ ನೀವೇನು ಮಾಡಬೇಕಾಗತ್ತೆ, 3 ಚೈನ್ನ ಹಾಕ್ಕೋಬೇಕಾಗತ್ತೆ. 3 ಚೈನ್ ಹಾಕ್ಕೊಂಡು ಅದೇ ಕಂಬದಲ್ಲಿ ನೀವೇನು ಮಾಡಬೇಕಾಗತ್ತೆ, ಮತ್ತೆ ಲಾಕ್ ಮಾಡಬೇಕಾಗತ್ತೆ. ಅಷ್ಟೇ, ಇದೇ ಪ್ರೊಸೀಜರ್ನ ಫಾಲೋ ಮಾಡಿ. ಈ ಒಂದು ಡಿಸೈನ್ಗೆ ನೀವು ಬೇಕಾದರೆ ಬಾಲ್ ಚೈನ್ ಅಥವಾ ಏನು ಸ್ಟೋನ್ ಚೈನ್ ಬರುತ್ತಲ್ವ, ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಸ್ಟೋನ್ ಚೈನ್ನ ಯೂಸ್ ಮಾಡೋದ್ರಿಂದ ಸಮ್ಟೈಮ್ ಸೀರೆಗೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಒಂದು ಪ್ರಾಬ್ಲಮ್ ಬಿಟ್ಟರೆ ಬೇರೆಲ್ಲ ಓಕೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ನೀವು ಬಾಲ್ ಚೈನ್ನ ನೀವು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಏನಿರೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಆಲ್ರೆಡಿ ಒಂದು ಟೈಮ್ ಹಾಕಿದ್ದೀನಿ. ಇಲ್ಲಿ ಒಂದು ಫೋಟೋನ ಅಟ್ಯಾಚ್ ಮಾಡ್ತೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಈ ರೀತಿಯೂ ಸಹ ನೀವು ಡಿಸೈನ್ನ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಸಹ ಮಾಡಿಸ್ಕೋಬೋದು ಯಾರಾದರೂ ಇಷ್ಟ ಆದರೆ. ನೋಡಿ, ಈ ರೀತಿಯಾಗಿ ಈ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಏನು ಪಿಕಾಟ್ ಡಿಸೈನ್ನ ಕಂಪ್ಲೀಟ್ ಮಾಡಿ ಎಷ್ಟು ಕಂಬ ಬರುತ್ತೋ ಅಷ್ಟು ಕಂಬನ ನೀವು ಏನು ಮಾಡಬೇಕಾಗತ್ತೆ, ಹಾಕ್ಕೊಂಡು ಅಲ್ಲಿ ಏನು 4 ಚೈನ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ನೀವು ಈ ಡಿಸೈನ್ನ ಎಂಡ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಡಿಸೈನ್ಗೆ ನೀವು ಎಷ್ಟು ಚಾರ್ಜ್ ಮಾಡ್ಬೋದು ಅಂದರೆ 450ಇಂದ ನೀವು 600ವರೆಗೂ ಚಾರ್ಜ್ ಮಾಡ್ಬೋದು. ಅದು ನಿಮ್ಮ ಒಂದು ಲೊಕೇಶನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಹಾಗೆ ನೀವು ಲೇಸ್ ಚೈನ್ ಎಲ್ಲ ಏನಾದರೂ ಯೂಸ್ ಮಾಡಿದ್ರಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ಬೋದು. ಅದು ಸೇಮ್, ಈಗ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಪ್ರೈಸಸ್ನ ಕೊಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಬೇಸ್ಡ್ ಆನ್ ಲೊಕೇಶನ್. ಇದು ಒಂದು ರೆಫರೆನ್ಸ್ಗಷ್ಟೇ ನಾನು ಈ ಒಂದು ಪ್ರೈಸ್ನ ಹೇಳ್ತಾ ಇರೋದು. ನೋಡಿ, ಈ ಒಂದು ಡಿಸೈನ್ ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಆಗ್ತಾಯಿದೆ. ಲಾಸ್ಟಲ್ಲಿ ಏನು ಮಾಡಬೇಕಾಗತ್ತೆ, ಪಿಕಾಟ್ ಡಿಸೈನ್ನ ಇಲ್ಲೇನು 4 ಚೈನ್ ಬಂದಿದೆ ಅಲ್ವಾ, 4 ಚೈನ್ ಲಾಕ್ ಹತ್ರ ನೀವೇನು ಮಾಡಬೇಕಾಗತ್ತೆ, ಈ ಡಿಸೈನ್ನ ಎಂಡ್ ಮಾಡಿ ಒಂದು ಸತಿ ಲಾಕ್ ಮಾಡಿ ನೀವು ನೆಕ್ಸ್ಟ್ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಎಷ್ಟು ಬರುತ್ತೋ ಅಷ್ಟು ಕಂಬನ ಮತ್ತೆ 4 ಚೈನಿಂದ ಲಾಕ್ ಮಾಡಿಕೊಂಡು ಈ ಒಂದು ಡಿಸೈನ್ನ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿ. ಹಾಗೆ ಡಿಸೈನ್ ಯಾವ ರೀತಿಯಾಗಿ ಕೊನೆಯಲ್ಲಿ ಕಾಣಿಸ್ತಿದೆ ಅಂತ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಡಾರ್ಕ್ ಕಲರ್ಸ್ಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.